ಹಾಯ್ ಫ್ರೆಂಡ್ಸ್, ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀವಿ ಅಂತ ನೋಡೋಣ ಬರ್ರಿ. ಇವತ್ತೇನಿಲ್ಲ, ಬಾದಾಮಿ ಪೌಡರ್ ಮಾಡ್ತಾಯಿದ್ದೀನಿ. ಬಾದಾಮಿ ಪೌಡರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಮಕ್ಕಳಿಗೆ ಅಂತ ತುಂಬ ಇಷ್ಟ ನೋಡಿರಿ. ಬಾದಾಮಿ ಪೌಡರು ಭಾಳ ಈಜಿಯಾಗಿ ಮಾಡ್ಕೊಳತ್ತೀನಿ. ಅಂಗಡಿಯಾಗ ತರೋಕ್ಕಿಂತ ಮನ್ಯಾಗ ಮಾಡೋದು ಭಾಳ ಈಜಿಯಾಗಿ ಹೇಳ್ಕೊಡತ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬರ್ರಿ. ನೋಡಿರಿ, ಒಂದು ಪಾವು ಕಿಲೋಷ್ಟು ಬಾದಾಮಿ ತೊಗೊಂಡು ನಾನು. ಬಾದಾಮಿನ ಎಷ್ಟು ಬೇಕಷ್ಟು ನೋಡಿ ತೊಗೋರಿ. ಒಂದು 20 ಗೋಡಂಬಿ ತೊಗೊಂಡಿನಿ ರೀ. ಒಂದು 5 ಏಲಕ್ಕಿ, ಸಕ್ರೆ ಇಷ್ಟು ತೊಗೊಂಡು ನೋಡಿರಿ. ಒಂದು ಸ್ಪೂನಷ್ಟು ಅರಿಶಿನ ತೊಗೋರಿ. ನೋಡಿರಿ, ಬಾದಾಮಿನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕ್ರಿ ಇವನು. ಯಾಕಂದ್ರೆ ಫುಲ್ಲು ಹಸಿ ಬಿಸಿನೂ ಹುರಿಬಾರ್ದು. ಒಂದು ಮೀಡಿಯಮ್ ಗ್ಯಾಸ್ ಇಟ್ಟು ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕ್ರಿ ಇವನು. ಗೋಡಂಬಿನ ಅದ್ರ ಹಾಕಿನ್ರಿ, ಎರಡು ಹಾಕಿರಿ. ಎರಡು ಕೂಡಿ ಸ್ವಲ್ಪ ಹೊತ್ತು ಹುರ್ಕೋಬೇಕ್ರಿ. ಕೈ ಬೀಳೋರಂಗೆ ಕೈ ಆಡ್ಸ್ಕೊಂತ ಹುರ್ಕೋಬೇಕ್ರಿ ಅವನು. ಯಾಕಂದ್ರೆ ಹೊತ್ತು ಚಾನ್ಸಸ್ ಇರುತ್ತೆ, ಅದಕ್ಕೆ ಕೈ ಆಡ್ಸ್ಕೊಂತನೇ ಇರ್ಬೇಕ್ರಿ ಇದು. ಇವು ಎಷ್ಟು ಚಂದ ಹುರ್ಕೊಂತಾರೆ ಅಷ್ಟು ಚಂದ ಪೌಡ್ರ್ ಬರ್ತೀರಿ. ಇದು ಭಾಳ ಸಣ್ಣ ಇಟ್ಟು ಸಮಾಧಾನದಿಂದ ಹುರ್ಕೋಬೇಕ್ರಿ ಇವನು. ಯಾಕಂದ್ರೆ ಹಸಿ ಬಿಸಿ ಪಟ ಊದ್ಬಿಟ್ರೆ ಹೊತ್ತಿಸ್ಬಿಡ್ತಾವ್ರಿ. ಇಲ್ಲಾಂದ್ರೆ ಚಲೋ ಬರೋಲ್ಲ ಪೌಡರ್. ಸ್ವಲ್ಪ ಇದು ಕಪ್ಪು ಆಗ್ಬೇಕ್ರಿ ಇವು. ಆ ಥರನ ಹುರ್ಕೋಬೇಕು ನೋಡಿರಿ. ಕೈಯಾಡ್ಸು ಹೊಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಮಕ್ಕಳಿಗೆ ಹಾಲಿನಾಗ ಅಂಗಡಿ ತರೋಕ್ಕಿಂತ ಅಂಗಡಿಯಾಗ ಕೆಮಿಕಲ್ ಅದೆಲ್ಲ ಹಾಕಿರ್ತಾರೆ. ಮನ್ಯಾಗ ಈಜಿಯಾಗಿ ಮಾಡ್ಕೋಬೋದು ನೋಡಿ. ಇದೇ ಥರನ ಕೈ ಬೀಳೋರಂಗೆ ಹುರ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ನೋಡಿ ಹೆಂಗೆ ನೋಡ್ರಿ. ಇದೇ ಥರ ಶೇಂಗಾ ಹೆಂಗೆ ಹುರ್ಕೋತೇವೆ ಶೇಂಗಾ ಟೈಪ ಹುರ್ಕೋಬೇಕ್ರಿ ಇವನು. ನೋಡಿರಿ, ಹುರ್ಕೊಂಡಿಂದ ಒಂದು ತಾಸು ಆರಕ್ಕೆ ಇಡ್ಬೇಕ್ರಿ. ಫುಲ್ಲು ತಣ್ಣಗಾಗ್ಬೇಕ್ರಿ ಬಾದಾಮಿ. ಅವು ಒತ್ತು ಹಸಿ ಬಿಸಿ ಕೈಲಿ ಹಾಕಕ್ಕೆ ಹೋಗ್ಬಾರ್ದ್ರಿ. ಪೌಡರ್ ಸ್ವಲ್ಪ ಗಂಟು ಆಗುತ್ತದು ನೋಡಿರಿ. ಫುಲ್ಲು ಆರೈತೆ, ತಣ್ಣಗೈತಿ. ಬಾದಾಮಿ ಮಿಕ್ಸಿ ಜಾರ್ ಒಳಗೆ ಬಾದಾಮಿ ಹಾಕ್ಕೊಂಡೀನಿ. 5 ಏಲಕ್ಕಿ ಹಾಕ್ಕೊಂಡೀನಿ ನೋಡಿರಿ. ಸಕ್ಕರೆ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಅದಕ್ಕೆ ಅಷ್ಟು ಅಂತೇನಿಲ್ಲ. ನೀವು ಸ್ವೀಟ್ ತಿನ್ನಂಗಿದ್ರೆ ಜಾಸ್ತಿ ಹಾಕೋರಿ. ಸ್ವೀಟ್ ಕುಡಿಯಂಗಿದ್ರೆ ಜಾಸ್ತಿ ಹಾಕೋರಿ. ಒಂದು ಸ್ಪೂನಷ್ಟು ಅರಿಶಿನ ಹಾಕೋತೀನಿ ನೋಡಿರಿ. ಅರಿಶಿನ ಯಾವ್ದು ಬೇಕಾದ ಹಾಕೋರಿ. ಹಾಕ್ಕೊಂಡು ಅಷ್ಟು ಮಿಕ್ಸಿಗೆ ಹಾಕಿ ನುಣ್ಣಗ ಪೌಡರ್ ನುಗ್ಗಕ್ಕೆ ನೋಡ್ರಿ. ಇದು ನೋಡಿರಿ, ಹಸ ಬಸ್ನ ಆಗೋದು ನುಣ್ಣ ಪೌಡರ್ನ ಆಗ್ಬೇಕ್ರಿ ಇದು. ಅಂದ್ರೆ ಹಾಲ್ನಾಗ ಮಿಕ್ಸ್ ಆಗುತ್ತೆ ರೀ ಇದು. ನೋಡಿರಿ, ಇದೇ ಥರ ಸ್ವಲ್ಪ ತಣ್ಣಗಾಗಿಂದ ಹಾಕಿದ್ರೆ ಪೌಡರ್ ಚಂದ ಬರ್ತೀರಿ. ಇಲ್ಲಾಂದ್ರೆ ಗಂಟು ಆದಂಗೆ ಆಗುತ್ತೆ ನೋಡಿರಿ. ಬಾದಾಮಿ ರೆಡಿ ಆದ ಬಾದಾಮಿ ಪೌಡರ್. ನಾನು ಇದಕ್ಕೆ ಸ್ವಲ್ಪ ಬಾದಾಮಿ ಗೋಡಂಬಿ ಅವನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದ್ರೆ ಹಾಲಿನ ಒಳಗೆ ಕಲಸ್ಕೊಂಡು ಕುಡಿಯೋ ಮುಂದಾಗ ಸ್ವಲ್ಪ ಟೇಸ್ಟ್ ಭಾರಿ ಬರ್ತೀರಿ ಇದು. ಅದಕ್ಕೆ ಕಟ್ ಮಾಡಿ ಹಾಕಿನಿ. ನೀವು ಪಿಸ್ತಾ ಇದ್ರೆ ಪಿಸ್ತಾನೆ ಹಾಕೋಬೋದು. ಏನು ಕೇಸರಿ ದಳ ಇದ್ರೆ ಕೇಸರಿ ದಳನ ಹಾಕೋಬೋದು ನೋಡಿರಿ. ಒಂದು ಗ್ಲಾಸು ಬಿಸಿ ಹಾಲು ತೊಗೊಂಡಿನಿ. ಅದಕ್ಕೆ ಪೌಡರ್ ಹಾಕೋತೀನಿ ನೋಡಿರಿ. ಒಂದು ಸ್ಪೂನ್ 2 ಸ್ಪೂನಷ್ಟು ಹಾಕೋತೀನಿ ರೀ. ನೀವು ನೋಡಿ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. 2 ಗ್ಲಾಸ್ ಹಾಲಿಗೆ ನೋಡಿ ಹಾಕೋರಿ. ಸ್ವೀಟ್ ಹಾಕೋರಿ ಇದು ಹಾಕಿರ್ತೀವಿ. ಮತ್ತು ಬೇಕಂದ್ರೆ ಸ್ವೀಟ್ ಹಾಕೋರಿ. ಇಲ್ಲಾಂದ್ರೆ ಸ್ವೀಟ್ ಕುಡಿಲ್ಲ ಅಂದ್ರೆ ಇಷ್ಟ ಬರೋಬ್ಬರಿ ಆಗುತ್ತೆ ನೋಡಿರಿ. ಬಾದಾಮಿ ಹಾಲು ರೆಡಿ ಆಯ್ತು. ಯಾರಿಗೆ ಇಷ್ಟ ಆತಂತ ಲೈಕ್